ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ? ಇವತ್ತು ನಾನು ಅಂದ್ಕೊಂಡೆ ರ್ಯಾಂಡಮ್ ಆಗಿ ಡೇ ಇನ್ ಮೈ ಲೈಫ್, ನಾನು ಇವತ್ತು ಏನೆಲ್ಲ ಮಾಡ್ತೀನಿ ನೀವು ಕಂಡುಬಿಡ್ತಾ ಬೇಡ ಸದ್ಯಕ್ಕೆ ಆಯಿತಾ. ಇವಾಗ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಗಾಯ್ಸ್. ಟೈಮ್ ಇವಾಗ 8 ಗಂಟೆ, ಶಾರ್ಪ್ 8 ಗಂಟೆ ಆಗಿದೆ. ಫಸ್ಟ್ ಇಯರಲ್ಲೆಲ್ಲ ಇದ್ದಾಗ ನಾನು 7:30ಗೆಲ್ಲ ರೂಮ್ ಬಿಟ್ಬಿಡೋನು. 7:30ಗೆಲ್ಲ ರೂಮ್ ಬಿಟ್ಬಿಟ್ಟು ಬೇಗ ಹೋಗ್ತಿದ್ದೆ. ಹಿಂಗೆ ವರ್ಷ ಆದಂಗೆ ನಾನು ಸೀನಿಯರ್ ಆಗ್ತಿದ್ದೆ. ಹಂಗೇ ಇವಾಗ 8 ಗಂಟೆಗೆ ಹೋಗ್ತಿದ್ದೀನಿ. ಜನ್ಮಕ್ಕೆ ಹೋಗೋ ಸ್ವಲ್ಪ ಲೇಟ್ ಆದರೆ ಫಸ್ಟ್ ಅವರ್ ಹೋಗೋದೇ ಇಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆ ಥರ ಎಲ್ಲ ಮಾಡ್ತೀನಿ ಇವಾಗ ತಿಂಡಿ ಮುಗಿಸ್ಕೊಂಡು ಇಡ್ಲಿ ತಿಂದೆ, ಇಡ್ಲಿ ಸಾಂಬಾರು ತಿಂದೆ. ನಾನು ಪಿ ಜಿಲಿರೋದು. ಇಡ್ಲಿ ಸಾಂಬಾರು ತಿಂದ್ಬಿಟ್ಟು ಕಾಲೇಜ್ಗೆ ಹೋಗ್ತಿದ್ದೀನಿ. ಬನ್ನಿ ಅಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ನೋಡುವ. ಆಯಿತಾ, ನಮ್ಮ ಪಿ ಜಿಯಿಂದ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ನಡಿಬೇಕು. ಹಂಗೆ ನಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಇವತ್ತಲ್ಲ ಇವಾಗ ಬಾಕಿ ಆಮೇಲೆ ಹೇಳ್ತೀನಿ. ಮತ್ತು ಈ ಬ್ಯಾಗ್ ಇಟ್ಕೊಂಡು ವೀಡಿಯೋನೂ ಮಾಡೋಕ್ಕೈತಿಲ್ಲ ಕಣಪ್ಪ. ಲ್ಯಾಪ್ಟಾಪೆಲ್ಲ ಇದೆ ಬ್ಯಾಗಲ್ಲಿ. ವೆಯ್ಟ್ ಇದೆ. ನಿಮ್ಗೆ ಗೊತ್ತಾ ಗೈಸ್, ನಾನು ಫಸ್ಟ್ ಇಯರಲ್ಲಿ ಇದ್ದಾಗಿಂದನೂ ಡೈಲಿ 7:30ಗೆ ಪಿ ಜಿ ಬಿಡ್ತಿದ್ದೆ ರೂಮ್ನ. ಆವಾಗ 7:30ಗೆ ಬಿಟ್ಟರೆ ಇಲ್ಲೊಂದು ಮಾರ್ಕೆಟ್ ಇದೆ, ಅಲ್ಲಿಗೆ 7:50ಗೆ ರೀಚ್ ಆಗ್ತಿದ್ದೆ. ನಾನೊಂದು ಅಂಕಲ್ನ ನೋಡ್ತೀನಿ ಡೈಲಿ. ಅವರು ಡೈಲಿ ಒಂದೇ ಟೈಮಲ್ಲಿ ಒಂದೇ ಪ್ಲೇಸಲ್ಲಿ ಸಿಗ್ತಾರೆ. ಅದು ಒಂದೊಂದು ಸಲ ನಾನೇ ಲೇಟ್ ಆಗ್ತೀನಿ, ಆವಾಗ ಒಂಚೂರು ಮುಂದೆ ಸಿಗ್ತಾರೆ. ಅವ್ರದ್ದು ಏನು ಟೈಮಿಂಗ್ಸ್ ಅಂದರೆ ಯಪ್ಪ, ಒಂದ್ಸಲ ಅನಿಸುತ್ತೆ ಅವ್ರ ಥರ ಏನಪ್ಪ ಡಿಸಿಪ್ಲಿನ್ನ ಬೆಳೆಸ್ಕೋಬೇಕು ಅಂತ. ಅಂದರೆ ಅವ್ರು ಮಾರ್ನಿಂಗ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ವಾಕ್ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇರ್ತಾರೆ ರಿಟರ್ನ್. ಅಂದರೆ ಒಂದೇ ಟೈಮಿಂಗ್. ಅದು ಹೆಂಗೆ ಫಾಲೋ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ನನಗಂತೂ ಆ ಥರ ಟೈಮ್ ಫಾಲೋ ಮಾಡೋಕ್ಕೆ ಬರಲ್ಲ. ನನಗೆ ಅವ್ರು ನೋಡಿದಾಗ ಒಂದೊಂದ್ಸಲ ಅನಿಸುತ್ತೆ ಅವ್ರ ಥರ ನಾನು ಡಿಸಿಪ್ಲಿನ್ ಬೆಳೆಸ್ಕೋಬೇಕಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಬೆಳೆಸ್ಕೋಬೇಕಲ್ಲ ಅಂತೆಲ್ಲ ಅನಿಸುತ್ತೆ. ನೋಡ್ಬಾ ಅಪ್ಪ. ನನಗೆ ಕಲರ್ ಡ್ರೆಸ್ಸಿಗೆ ಯೂನಿಫಾರ್ಮ್ಗೆ ID ಕಾರ್ಡ್ ಹಾಕ್ತೀನ ಇಲ್ವಾ ಗೊತ್ತಿಲ್ಲ ಗೈಸ್. ಅಂದರೆ ಕಲರ್ ಡ್ರೆಸ್ಸಿಗೆ ನಂಗೆ ID ಕಾರ್ಡ್ ಬೇಕು. ಅದೇನೋ ಒಂಥರ ನನಗಿಷ್ಟ ಕಲರ್ ಡ್ರೆಸ್ಗೆ ID ಕಾರ್ಡ್ ಹಾಕ್ಲಿಕ್ಕೆ. ನಿಮ್ಮಲ್ಲೂ ಯಾರಿಗಾದ್ರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಇವಾಗ ಬಸ್ ಸ್ಟ್ಯಾಂಡ್ ಬಾಯ್. So, brought forward now as per the books of account prakara 1,25,000. As per income tax prakara ಎಷ್ಟು 1,15,000 income tax act prakara ಎಷ್ಟು ಮಿಸ್ಸಿಂಗ್ ಮಾರ್ಕ್ಸ್ ಪ್ರಕಾರ ಎಷ್ಟು 2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಣ್ಣೆರಡು brought forward depreciation. Okay, so ಎಷ್ಟು 3 lakh rupees 25-26 ಅಲ್ಲಿ ಸ್ಟಾಲ್ ಮಾಡೋಣ. You have to calculate what ಯಾರು ನಂಗೆ ಬರೆಯಕ್ಕೆ ಬಿಡ್ತಾ book profit and profit. ಅಲ್ಲೇ ಹೊಡಿತೀನಿ ಫಸ್ಟ್ ಫ್ಲೋರಿಗೆ ಬನ್ನಿ ಜನರೇ, ಬನ್ನಿ ನೋಡಿ ಗಾಯ್ಸ್, ದಿಸ್ ಈಸ್ MBA. ವಾಟ್ ಈಸ್ ದಿಸ್? ಸೌತೆಕಾಯಿ ಕ್ಯಾರೆಟ್ ಇಲ್ಲಿ. ಕ್ಯಾರೆಟ್ ಇಲ್ಲ, ತಿನ್ನು ಸೌತೆಕಾಯಿ. ಇದೊಂದು ಕ್ಯಾರೆಟ್ ರ್ಯಾಬಿಟ್ ಡೈಲಿ ಕ್ಯಾರೆಟ್ ತಿಂತಾಳೆ, ನಮಗೂ ತಿನ್ನಿಸ್ತಾಳೆ. ಎಲ್ಲಿ ನಿನ್ನ ಕೈ? ಐನೋ, ನೀನು ಇವತ್ತು ತಂದಿಲ್ಲ ಅಂತ ಹೇಳಿದ್ದು ನಾನು ತಿನ್ನಕ್ಕೆ. ಚೆನ್ನಾಗಿಲ್ಲ. ಅದೇ ವಿಡಿಯೋ ಮಾಡಕ್ಕೆ ಹೋಗ್ತಾರೆಲ್ಲ ತಿನ್ಬಿಡ್ಬಿಡಪ್ಪ ಅವ್ರಿಗೆ. ತಿನ್ನಲಿ, ಅವಳಿಗೆ ಹುಷಾರಿಲ್ಲ. ತಗೋಬಾ.
ಕಷ್ಟಪಟ್ಕೊಂಡು ವರ್ಕ್ ಮಾಡ್ತಿದ್ದೀವಿ, ಇಲ್ಲೊಬ್ಳು ಆರಾಮಾಗಿ ಮಲಗಿದ್ದಾಳೆ. ಗೆಸ್ ಬನ್ನಿ ಅವಳನ್ನ ಟಾರ್ಚರ್ ಕೊಟ್ಟು ಎಪ್ಸುವ. ಓಕೆ, ಹೆಂಗೆ ಎಪ್ಸೋದವಳನ್ನ? ಏನು ತಗೊಂಡು ಚುಚ್ಚಲಿ? ಪೆನ್ನಿಲ್ಲ, ಟ್ಯೂಬ್ಲೆಸ್ ಹಾಕಿ ಬರ್ತದೆ. ಏನೋ ಅಂದ್ಲು, ನನಗಂತೂ ಕೇಳಿಸಿಲ್ಲ. ನಿಂಗೇನಾದರೂ ಕೇಳಿಸ್ತಾ? ಇದು ನಮ್ಮ ಡೇ ಇವತ್ತು. ಬರೀ ಇದೆ 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 ಇದೆ. ಇವತ್ತಿನ ದಿನ ಹೆಂಗಿರುತ್ತೆ ಊಟ? ಆಫ್ಟರ್ನೂನ್ ಆಗಿದೆ, ನಾವು ಲಂಚಿಗೆ ಬಂದಿದ್ದೀವಿ. ಇದು ನಂದು ಮೆಂತ್ಯ ಪಲಾವ್ ಇವತ್ತದು ಸ್ಪೆಷಲ್. ಅದ್ರ ಜೊತೆಗೆ ಸ್ವಲ್ಪ ಚಿಪ್ಸ್, ಇನ್ನೇನು ರೈಸ್ ಸಾಂಬಾರ್, ನೂಡಲ್ಸ್, ಗುಲಾಬ್ ಜಾಮೂನ್, ರೈಸ್ ಸಾಂಬಾರ್ ಅಷ್ಟೇ. ತಿನ್ಬಿಟ್ಟು ಮತ್ತೆ ಬರ್ತೀವಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ಚೆನ್ನಾಗಿದೆ ಕಣೆ ನೂಡಲ್ಸ್. ನಾನು ನೂಡಲ್ಸ್ ತಗೋಬೇಕಿತ್ತು ಇವತ್ತು. ಇವತ್ತು ಚೆನ್ನಾಗಿ ಮಾಡ, ಅವ್ನು ಚೆನ್ನಾಗಿ ಮಾಡ. ಇವಳು ಬರೋಷ್ಟು ನಾವೇ ತಿನ್ ಖಾಲಿ ಮಾಡ್ತೀವಿ. ಸ್ಪೂನ್ ಇಲ್ಲ ಆಯ್ತಲ್ಲ ಬಿಡು, ಎತ್ಕೊಳ್ರಿ ಅಲ್ಲ. ಇನ್ನೊಂದು ಸ್ವಲ್ಪ ಜಾಮೂನ್. ಯಾಕೆ ಎರಡೆರಡು ಸ್ಪೂನ ತಂದೆ? ನಾನು ತರಿಸಿದ್ದು ಕಣೆ, ಎತ್ಕೊಳ್ರೆ. ಯಾಕ್ರು ನಾನು ನೂಡಲ್ಸ್ ಎಲ್ಲ ಚೆಲ್ಲಿಟ್ಟಿದ್ದೀರಾ? ಎಮ್ಮೆ ಎತ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಅದು ಹುಡುಗಿನ. ಮೂರು ಲಾಗಲ್ಲಿ ಆಯ್ ಅಂತೀನಿ. ಏನನ್ಲಿ ಕ್ಲಾಸ್ ಮುಗಿಸ್ಕೊಂಡು ನಾನು ನಿಮ್ಮ ಪ್ರೀತಿಯ ಮಾಮ್ಸ್ ನಾನು ಮಾಡ್ತೀನಿ ಮ್ಯಾಜಿಕ್. ಇವಾಗ ತಾನೇ ಕ್ಲಾಸಿಂದ ಬಂದಂಗೆ ನೋಡಿ ಇಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ರೂಮ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಂದ ತಕ್ಷಣ ನಂಗೆ ಶಾಕ್ ಕೊಟ್ಬಿಟ್ಟು ಈ ರೇಂಜ್ ಕ್ಲೀನ್ ಮಾಡ್ಕೊಂಡು. ಅಯ್ಯೋ ಕಾಣಿಸ್ತೀನಿ. ಟೀ 6:30 ಇವಾಗ ತಾನೇ ರೀಚ್ ಆಗಿದ್ದೀನಿ. ಏನು ಗೊತ್ತಾ ಗಾಯ್ಸ್, ಎಂತಕ್ಕ ಚೆನ್ನಾಗಿ ಕಾಣ್ತಿದ್ದಾರೆ. ಹೌದಾ? ಯಾವ ಆ್ಯಂಗಲಲ್ಲಿ ಅಂತ ಕೇಳಬೇಕು ಅವ್ರು. ಯಾವ ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ನಿಂಗೆ ಅಂತ. ನಾವು ಇಲ್ಲಿ ಲುಡೋ ಆಡ್ತಿದ್ದೀವಿ. ಹೊಡೆದ ನನ್ನ ಗೆಲ್ತೀವಿ ಅಂದ್ಬಿಟ್ಟು ಅಕ್ಕ ಮಾಡಿದ ತಕ್ಷಣ ಕ್ಯಾಮ್ರಾನೇ ಆನ್ ಮಾಡಬೇಕಿತ್ತು. ಯಾರ್ದು ಹೋಗಿಲ್ವಾ? ಇದಾಗಿತ್ತು ಇವತ್ತಿನ ರ್ಯಾಂಡಮ್ ಡೇ ಅಥವಾ ಎ ಡೇ ಇನ್ ಮೈ ಲೈಫ್. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಬಾಯ್ ಬಾಯ್.